ಫ್ರೆಂಡ್ಸ್, ಸವದತ್ತಿ ತಾಲೂಕಿನ ಕಾರಿಮಣಿ ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಜಗದೀಶ್ ಮಲ್ಲಯ್ಯ ಕುರುಗಟ್ಟಿ ಮಠ ಅನ್ನೋರು ಕಿಚನ್ ಗಾರ್ಡನ್ಗೋಸ್ಕರ ಒಂದು ವಿಶೇಷವಾದ ಗಿಡವನ್ನು ಬೆಳೆಸಿ ಕೊಡ್ತಾ ಇದ್ದಾರೆ. ಇವ್ರ ಹತ್ರ ಸುಮಾರು ಮಹಿಳೆಯರು ಸಂಪರ್ಕ ಮಾಡಿ ಈ ಗಿಡನೂ ಕೂಡ ಖರೀದಿ ಮಾಡ್ತಿದ್ದಾರೆ. ಇವರು ಕಾಡು ಬದನೆ ಗಿಡಕ್ಕೆ ನೋಡಿ, ಬುಡದಲ್ಲಿ ಕಾಡು ಬದನೆ ಗಿಡ ಇದೆ. ಅದಕ್ಕೆ ಇವರು 2-3 ವಿಧದ ಬದನೆಗಳನ್ನು ಕಸಿ ಮಾಡಿದ್ದಾರೆ. ನೋಡ್ಬೋದು, ಇಲ್ಲಿ ಕಾಯಿಗಳು ಬಿಟ್ಟಿವೆ. ಇದೊಂದು ವೆರೈಟಿ ಇದೆ, ಮತ್ತು ಈ ಕಡೆ ಒಂದು ವೆರೈಟಿ ಬದನೆ ಇದೆ. ಮತ್ತು ಟೋಟಲ್ 3 ವೆರೈಟಿ ಬದನೆ ಜೊತೆಗೆ ಟೊಮೊಟೊ ಕೂಡ ಇದಕ್ಕೆ ಗ್ರಾಫ್ಟ್ ಮಾಡಿದ್ದಾರೆ. ಅಂದರೆ 3 ವೆರೈಟಿ ಬದನೆ ಪ್ಲಸ್ ಒಂದು ಟೊಮೊಟೊ, ಈ ರೀತಿ ಒಂದೇ ಗಿಡದಲ್ಲಿ ವಿವಿಧ ಬದನೆ ಮತ್ತು ಟೊಮೊಟೊ ಬೆಳೆಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಿಚನ್ ಗಾರ್ಡನ್ ಮಾಡೋವರಿಗೆ ಎಲ್ಲನೂ ಪಾಟ್ಗಳು ಬೇಕಾಗ್ತವೆ, ಆದರೆ ಒಂದೇ ಪಾಟ್ನಲ್ಲಿ 3-4 ವೆರೈಟಿ ನೋಡ್ಬೋದು. ಹಾಗಾಗಿ ಜಾಗನೂ ಉಳಿತದೆ, ಜೊತೆಗೆ ಜಾಸ್ತಿ ವೆರೈಟಿನೂ ಸಿಗ್ತವೆ. ಈ ರೀತಿ ಒಂದು ವಿಶೇಷ ಕಸಿಯನ್ನು ಮಾಡಿದ್ದಾರೆ. ಸರ್, ಇದರ್ಲಿಂತ ಯಾವ ಥರ ಅನುಕೂಲ ಆದ್ರಿ? ಇಳುವರಿ ಚಲೋ ಬರ್ತದ್ರಿ? ಇಳುವರಿ ಚಲೋ ಬರ್ತೈತ್ರಿ. ಹಾಂ ಸರ್. ಮುಂದ್ರಿ ಕಿಚನ್ ಗಾರ್ಡನ್ ಅಂತಂದ್ರೆ ಸಾವಯವದೊಳಗೆ ಮಾಡಕ್ಕೆ ನಮಗೆ ಅನುಕೂಲ ಆಕತಿ. ಎಷ್ಟು ವರ್ಷ ಬರ್ತದ್ರಿ ಬಾಳಕಿ ಗಿಡ? ಟೊಮೆಟೊ ಒಂದು 2 ವರ್ಷ 1.5 ವರ್ಷ ಮಟ್ಟ ಬರ್ತೈತ್ರಿ. ಹಾಂ ರೀ. ಬದ್ನಿ ಗಿಡನೂ 2-3 ವರ್ಷ ಮಟ್ಟ ಬರ್ತೈತಿ. ಒಮ್ಮೆ ಹಚ್ಚಿದ್ರಿ. ಕಾಡು ಬದನೆ ಇರೋದ್ರಿಂದ ಬಾಳಕಿ ಬರ್ತದ್ರಿ. ಹ್ಞೂ ರೀ. ಈ ಥರ ಮಾಡಿಕೊಟ್ಟಿರಿ ಸಸಿಗಳು? ಮಾಡಿ ಕೊಟ್ಟನಲ್ಲ ರೀ, ಚಲೋ ಅದಾವ್ರಿ ಊರಿ. ನಾವು ಇದು ಇರ್ಲಿ ಅಂತೇಳಿ ಮಂದಿ ಕೊಡೋದನ್ನ ರೀ ಇಲ್ಲಿ ತೆಳಗೆ ಬೇರ್ ಬಿಟ್ಟಿದ್ದಕ್ಕೆ ನಾವು ಇದನ್ನ ಇಟ್ಕೊಂಡ್ವಿ ರೀ. ಸರಿ, ಇದ್ರ ಪ್ರೈಸ್ ಏನಾಗ್ತದ್ರಿ ಒಂದು ಗಿಡ ಮಾಡಿಕೊಡಕ್ಕೆ? ಇದ ಅವ್ರ ಮೇಲೆ ಡಿಪೆಂಡ್ ರೀ. ನಾವು 2 ಕೊಡಂತಂದ್ರೆ 2 ವೆರೈಟಿ ಕೊಡಂದ್ರೆ 2 ವೆರೈಟಿಗೂ 200 ಬರ್ತೈತ್ರಿ, 500 ಬರ್ತೈತ್ರಿ. 4-5 ವೆರೈಟಿ ಕೊಡಂತಂದ್ರೆ ಅದಕ್ಕೆ ಅದ್ರ ಮೇಲೆ ಡಿಪೆಂಡ್ ಮಾಡಕ್ ಬರತ್ರಿ. ಒಟ್ಟು 2 ವೆರೈಟಿ ಬೇಕಂದ್ರೆ ಹ್ಞೂ ರೀ, 200 ರೂಪಾಯಿ. 200 ರೂಪಾಯಿ ರೀ. ಮುಂದೆ ಅವ್ರಿಗೆ ಜಾಸ್ತಿ ಬೇಕಂತಂದ್ರೆ ಹಂಗೆ ಅವ್ರಿಗೆ ಮಾಡಿಕೊಡ್ತೀರಿ. ಆರ್ಡರ್ ಮಾಡಿದ್ಮೇಲೆ ಎಷ್ಟು ದಿನ ಟೈಮ್ ತಗೊಂಡು? 2 ತಿಂಗಳು ಬೇಕ್ರಿ. ಆರ್ಡರ್ ಮಾಡಿದ್ವಿ 2 ತಿಂಗಳು ಬೇಕ್ರಿ. 2 ತಿಂಗಳು ಯಾಕೆ ಬೇಕಾಗ್ತದೆ ಸರ್? ಗಿಡ ಬೆಳಿಬೇಕಲ್ಲ ರೀ. ಕಾಡು ಬದ್ನಿ ಸ್ಲೋ ಗ್ರೋತ್ ರೀ. ಅದ ಸ್ಲೋ ಆದಂತ ಆಯುಷ್ಯ ಹೆಚ್ಚು ಸಲುವಾಗಿ ಸ್ಲೋ ಗ್ರೋತ್ ರೀ. ಅದು ಬೆಳೆದಿಂದ ನಾವು ಇದನ್ನ ಗ್ರಾಫ್ಟಿಂಗ್ ಮಾಡಿದ್ವಿ ಅಂತಂದ್ರೆ ಅವ್ರಿಗೆ ಓದ್ ಹಚ್ಚಾಕ ಸಕ್ಸಸ್ ಆಗಿ. ಓಕೆ ಸರ್.